ಹಾ ಅಲ್ಲಿ ಇಲ್ಲಿ ತಿರುಗಲೇಕೆ ಎಡೆಯೂರಿಗೆ ಬನ್ನಿರಿ, ಅಲ್ಲಿ ಇಲ್ಲಿ ತಿರುಗಲೇಕೆ ಎಡೆಯೂರಿಗೆ ಬನ್ನಿರಿ, ಸ್ವಾಮಿಯ ದರ್ಶನದಿ ಪುಣ್ಯವನ್ನು ಪಡೆಯಿರಿ, ಸ್ವಾಮಿಯ ದರ್ಶನದಿ ಪುಣ್ಯವನ್ನು ಪಡೆಯಿರಿ. ಗುಬ್ಬಿಯಪ್ಪ ಇಟ್ಟ ಹೆಸರು ಸಿದ್ಧಲಿಂಗ ತಿಳಿಯಿರಿ, ಗುಬ್ಬಿಯಪ್ಪ ಇಟ್ಟ ಹೆಸರು ಸಿದ್ಧಲಿಂಗ ತಿಳಿಯಿರಿ, ಸ್ವಾಮಿಯ ಧ್ಯಾನದಿ ಮಹಿಮೆಯನ್ನು ಅರಿಯಿರಿ, ಸ್ವಾಮಿಯ ಧ್ಯಾನದಿ ಮಹಿಮೆಯನ್ನು ಅರಿಯಿರಿ. ಸಿದ್ಧಲಿಂಗ 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 ಗುರುವನರನೆಂದರೆ ಹರನ ಚಲೆ ಎಂದರೆ ಗುರುಪ್ರಸಾದವನೆಂದಲೆಂದರೆ ನರಕ ತಪ್ಪದಯ್ಯ. ಶ್ರೀ ಗೋಸಲ ಚನ್ನಬಸವೇಶ್ವರ ಮಹಾಸ್ವಾಮಿ ಸನ್ನಿಧಾನಕ್ಕೆ ಪಡಮಟ್ಟು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸುಮಾರು ವರ್ಷದ ಒಂದು ಇತಿಹಾಸ ಇರತಕ್ಕಂಥ ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನ ಅಂದರೆ ಭಾಳ ಇತಿಹಾಸ ಏನಪ್ಪ ಅಂದರೆ ಗುಬ್ಬಿಯಪ್ಪನವ್ರು ಅಂತ ಭಾಳ ಕರೀತಾರಲ್ಲ, ಗುಬ್ಬಿ ಚನ್ನಬಸವೇಶ್ವರ ಅಂದ್ರೆ ಕಮ್ಮಿ, ಗುಬ್ಬಿಯಪ್ಪನವರು ಅಂದರೆ ಇಲ್ಲಿ ಇತಿಹಾಸ ಇರತಕ್ಕಂಥದ್ದು. ಎರಡು ಗುಬ್ಬಿಗಳು ಏನೋ ಒಂದು ಶಾಸ್ತ್ರ ಕೇಳಿ ಮಾಡಿ ಅದಕ್ಕೆ ಗುಬ್ಬಿ ಕ್ಷೇತ್ರ ಅಂತ ಒಂದು ಹೆಸರು ಬಂದ ಒಂದು ಇತಿಹಾಸ. ಹಾಗಾಗಿ ಈ ಗುಬ್ಬಿ ಅಪ್ಪನ ಕ್ಷೇತ್ರಕ್ಕೆ ಜನಗಳು ಸಾಗರ ಲಕ್ಷಾಂತರ ಜನ ಬರ್ತಾರೆ. ಆ ಗುಬ್ಬಿ ಅಪ್ಪನ ಅನುಗ್ರಹದಿಂದ ಎಲ್ಲರೂ ಭಾಳ ಅಭಿವೃದ್ಧಿಯ ಒಂದು ಕಾರ್ಯದಲ್ಲಿ ನೆರವೇರ್ತಿದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಅಂಗಡಿಗಳಲ್ಲಿ ಮನೆಗಳಲ್ಲಿ ಗುಬ್ಬಿಯಪ್ಪ ಅಂತ ಗುಬ್ಬಿಯಪ್ಪನ ಕೃಪೆ ಅಂತ ಹೆಸರು ಇಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ಆ ಗುಬ್ಬಿಯಪ್ಪನ ಅನುಗ್ರಹ ನಮಗೂ ಸಹ ತೆವಡಿಹಳ್ಳಿ ಗ್ರಾಮ ನಮ್ಮದು, ಗುಬ್ಬಿ ತಾಲೂಕು, ಹಾಗಲವಾಡಿ ಹೋಬಳಿ, ತುಮಕೂರು ಜಿಲ್ಲೆ ಇರತಕ್ಕಂಥ ಆ ಕ್ಷೇತ್ರಕ್ಕೆ ನಾವು ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ ನಮಗಲ್ಲಿ ಒಂದು ಪಟ್ಟಾಧಿಕಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥವರೆಲ್ಲ ನನ್ನ ಶ್ರೀಮಠದ ಸದ್ಭಕ್ತರು ಎಲ್ಲರೂ ಇಲ್ಲಿ ಇವತ್ತು ಈ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಿಕ್ತೊಟ್ಲಿಕೆ ಸ್ವಾಮಿಗಳು, ಆಮೇಲೆ ದೊಡ್ಡಗುಣಿ ಶ್ರೀಗಳು, ಆಮೇಲೆ ಗೊಲ್ಲಳ್ಳಿ ಶ್ರೀಗಳು, ಇನ್ನು ಹಲವಾರು ಶ್ರೀಗಳು ಆಗಮಿಸಿದರು. ತೊರೆಮಠ ಶ್ರೀಗಳು ಈಗ ಹೊಸದಾಗಿ ಆಗಿದ್ದಾರೆ, ಅವರೂ ಸಹ ಬಂದಿರು. 18 ಕುಲ ಬಾಂಧವರು ಸೇರಿ ಹೋಮ್ನವ್ರು ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದ್ರ ಯಶಸ್ಸಿಗೆ ಆ ಚನ್ನಬಸವೇಶ್ವರ ನಿಮ್ಮೆಲ್ಲರಿಗೂ ಬೆನ್ನೆಲುಬಾಗಿದ್ದು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಶುಭ ಸಂದರ್ಭನ ಕೇಳ್ತಾ, ಹಾಗೂ ಈಗ ಮಳೆ ಬೆಳೆ ಭಾಳ ತೊಂದರೆ ಆಗಿದೆ, ಆ ಗುಬ್ಬಿಯಪ್ಪನ ದಯ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಓಂ ಶಾಂತಿ ಶಾಂತಿ ಶಾಂತಿ.